ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದರ ಕುಳ್ಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ವಿದ್ಯಾವಂತ ಮೋಸಗಾರರು ಹೆಚ್ಚುತ್ತಾ ಇದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾದ ಲೋಕಾಯುಕ್ತ ಸಂಸ್ಥೆ. ಮುಖ್ಯಮಂತ್ರಿ ಸಚಿವರನ್ನೇ ಜೈಲಿಗೆ ಕಳುಹಿಸಿದ ಸಂಸ್ಥೆ ಇದಾಗಿದೆ. ಸಮಾಜದಲ್ಲಿ ಸಂಸ್ಕಾರಗಳು ಬೆಳೆಯಲಿ. ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ. ಕಾರಂಜ ಮುಳುಗಡೆ ಸಂತ್ರಸ್ತರಿಂದ ಪತ್ರಿಕಾಗೋಷ್ಠಿ. ಪರಿಹಾರ ಒದಗಿಸಲು ಸಚಿವ ಸಂಪುಟ ಪುನಾರಚನೆ ನಂತರ 15 ದಿನಗಳ ಗಡುವು ನೀಡಿದ ಸಂತ್ರಸ್ತರು. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಕಾರಂಜ ಮುಳುಗಡೆ ಸಂತ್ರಸ್ತರಿಗೆ ಪರಿಹಾರ ಹಣ ನೀಡಲಿ. ಲಕ್ಷ್ಮಣ ದಸ್ತಿ. ಜೂನ್ 28ರಂದು ಬಸವ ಕಲ್ಯಾಣದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ಜರುಗಲಿದೆ. ಸುಮಾರು 500ಕ್ಕೂ ಹೆಚ್ಚು ಮಠಾಧೀಶರು ಭಾಗಿಯಾಗಲಿದ್ದಾರೆ. ಯಾವುದೇ ಸಂಶಯವಿಲ್ಲದೆ ಹಿಂದೂ ಪರ ಮತ್ತು ಬಸವ ಪರ ಸಂಘಟನೆಗಳ ಪ್ರಮುಖರು ಭಾಗವಹಿಸಿ. ರಾಜೇಶ್ವರ ಶಿವಾಚಾರ್ಯರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಸಮಾಜದಲ್ಲಿ ವಿದ್ಯಾವಂತ ಮೋಸಗಾರರೇ ಹೆಚ್ಚುತ್ತಿದ್ದು, ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಸಂಸ್ಥೆ ತಕ್ಕ ಶಿಕ್ಷೆ ನೀಡುತ್ತಿದೆ ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿರುವಂಥ ಬಿ ವೀರಪ್ಪ ಅವರು ಅಭಿಪ್ರಾಯಪಟ್ಟರು. ಬೀದರ್ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಜೂನ್ 19ರ ಶುಕ್ರವಾರದಂದು ಬೀದರ್ ಜಿಲ್ಲೆಯಲ್ಲಿ ದಾಖಲಾಗಿರುವಂಥ ದೂರುಗಳ ವಿಚಾರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಾರೆ. ಲೋಕಾಯುಕ್ತ ಸಂಸ್ಥೆ ಇಡೀ ರಾಷ್ಟ್ರದಲ್ಲಿ ಬಲಿಷ್ಠ ಮತ್ತು ಸ್ವಾಯತ್ತ ಸಂಸ್ಥೆಯಾಗಿದೆ. ಈ ಹಿಂದೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸಚಿವರನ್ನೇ ಜೈಲಿಗೆ ಕಳುಹಿಸಿರುವಂಥ ಈ ಸಂಸ್ಥೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾದಲ್ಲಿ ಲೋಕಾಯುಕ್ತ ಎದುರು ಬಂದು ತಾವು ಧೈರ್ಯದಿಂದ ದೂರು ದಾಖಲಿಸಿದಲ್ಲಿ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ. ಸಾರ್ವಜನಿಕರು ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ದೂರುಗಳನ್ನು ಸಲ್ಲಿಸಬೇಕು. ಸಾರ್ವಜನಿಕ ಹಿತಾಸಕ್ತಿ ಇದ್ದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿ ನ್ಯಾಯ ಒದಗಿಸುವಂತಹ ಅನೇಕ ಉದಾಹರಣೆಗಳು ನಮ್ಮ ಲೋಕಾಯುಕ್ತ ಸಂಸ್ಥೆಯಲ್ಲಿವೆ. ಆದ್ದರಿಂದ ಸಾರ್ವಜನಿಕರು ದೂರುಗಳನ್ನು ಹೆಚ್ಚು ಸಲ್ಲಿಸಬೇಕು. ಅದು ಪ್ರಾಮಾಣಿಕವಾಗಿ ಸಲ್ಲಿಸಬೇಕು. ನಾವು ನ್ಯಾಯ ಒದಗಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಭ್ರಷ್ಟಾಚಾರದಲ್ಲಿ ತೊಡಗಿರುವ ಹಾಗೂ ಆದಾಯ ಮೀರಿ ಆಸ್ತಿ ಗಳಿಸಿರುವ ಅನೇಕ ಅಧಿಕಾರಿಗಳಿಗೆ ಲೋಕಾಯುಕ್ತ ಸಂಸ್ಥೆ ದಾಳಿ ನಡೆಸಿದೆ. ಅಧಿಕಾರಿಗಳು ತಮ್ಮ ಕಾರ್ಯಗಳನ್ನು ಜವಾಬ್ದಾರಿಯುತವಾಗಿ ಮಾಡದಿದ್ದಲ್ಲಿ ತಕ್ಕ ಪಾಠ ಕಲಿಸಿದೆ ಅಂದರು. ತಾವು ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಈವರೆಗೆ ಊರೂರು ಸಂಚರಿಸಿ 1.8 ಕೋಟಿ ಪ್ರಕರಣಗಳನ್ನು ಬಗೆಹರಿಸಲಾಗಿದೆ. ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಸರಿಯಾಗಿ ಸ್ಪಂದಿಸಿದರೆ ಸಮಸ್ಯೆಗಳನ್ನು ಬಗೆಹರಿಸಬಹುದಾಗಿದೆ ಎಂದು ಹೇಳಿದರು. ಸಾರ್ವಜನಿಕರು ದೂರು ದಾಖಲಿಸಿದ ನಂತರ ಹೆದರದೆ ತಾರ್ಕಿಕ ಅಂತ್ಯದವರೆಗೆ ಸ್ಪಂದಿಸಬೇಕು. ಕೆಲ ದೂರುದಾರರು ಅರ್ಧಕ್ಕೆ ಹಿಂಜರಿಯುತ್ತಾರೆ. ಅನ್ಯಾಯದ ವಿರುದ್ಧ ಸಂಘ ಸಂಸ್ಥೆಗಳು ಹೋರಾಡಬೇಕು ಅಂತ ಹೇಳಿದರು. ಅಧಿಕಾರಿಗಳು ಅಧಿಕಾರ ಬಂದ ನಂತರ ಲಂಚ ತನಿಖೆ ಪರವಾನಗಿ ಸಿಕ್ಕಂತೆ ವರ್ತಿಸಬಾರದು. ಪ್ರಾಮಾಣಿಕ ಅಧಿಕಾರಿಗಳು ಸಹ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು. ಆದರೆ ಭ್ರಷ್ಟ ಅಧಿಕಾರಿಗಳು ಹೆಚ್ಚು ಇದ್ದಾರೆ. ಅವರು ಜೀವಂತವಾಗಿದ್ದರೂ ಕೂಡ ಸತ್ತಂತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು. ಸಮಾಜ ಸಂಸ್ಕಾರಯುತ ಆಗಬೇಕಾದರೆ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು. ಇತ್ತೀಚೆಗೆ ಸುಳ್ಳು ಕೇಸನ್ನು ದಾಖಲಿಸುವವರ ಸಂಖ್ಯೆ ಹೆಚ್ಚುತ್ತಾ ಇದೆ. 40,000 ಸುಳ್ಳು ಪ್ರಕರಣಗಳು ಬಾಕಿ ಇವೆ. ಸುಳ್ಳು ಕೇಸ್ ದಾಖಲಿಸುವವರಿಗೆ 3 ವರ್ಷ ಜೈಲುವಾಸ ಹಾಗೂ ದಂಡ ಇದೆ ಅಂದರು. ಕಾರ್ಯಕ್ರಮದಲ್ಲಿ ಒಟ್ಟು 123 ದೂರುಗಳನ್ನು ಬಗೆಹರಿಸಿದರು. ದೂರು ವಿಚಾರಣೆ ವೇಳೆ ಉಪಲೋಕಾಯುಕ್ತರು ಅನೇಕ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ನಿಗದಿತ ಅವಧಿ ಒಳಗೆ ತಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಲೋಕಾಯುಕ್ತ ಉಪನಿಬಂಧಕರಾದ ಅರವಿಂದ್ ಅವರಿದ್ದರು. ನ್ಯಾಯಾಧೀಶರಾದ ರಾಘವೇಂದ್ರ ಉಪಾಧ್ಯಾಯ ಅವರಿದ್ದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಅವರಿದ್ದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರಿದ್ದರು. ಡಿಎಫ್ಒ ಸುಮಿತ್ ಕುಮಾರ್ ಪಾಟೀಲ್ ಅವರಿದ್ದರು. ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಕರಾಳೆ ಅವರಿದ್ದರು. ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಸಿ ಸಿದ್ದರಾಜು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ನಿಮಗೆ ಪವರ್ ಬಂದ ತಕ್ಷಣ ದಯವಿಟ್ಟು ಲೈಸೆನ್ಸ್ ಅಂತ ತಿಳ್ಕೊಬೇಡಿ. ಒಂದು ಸೇವೆ ಭಗವಂತ ನಿಮ್ಗೆ ಕೊಟ್ಟು ಒಂದು ಸೇವೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾನೆ. ನಿಮಗೂ ನಮ್ದು ಎಲ್ಲ. ನಾವು ಆತ್ಮವಂಚನೆಯಿಂದ ಕೆಲಸ ಮಾಡಿದ್ರೆ ನಮ್ಗೆ ಯಾವಾಗೂ ಒಳ್ಳೇದಾಗೋದಿಲ್ಲ. ಕೆಲಸ ಅಂದ ತಕ್ಷಣ ಲೈಸೆನ್ಸ್ ಫಾರ್ ಕರಪ್ಷನ್ ಅಂತ ಹೋಗ್ಬಿಟ್ಟಿದೆ. ಇವಾಗ ಒಂದು ಸಣ್ಣ ಖಾತಾ ಮಾಡ್ಬೇಕಾದ್ರೆ ವರ್ಷಾನು ಗಟ್ಲೆ ನಾನು ಬಂದಾಗ ನೋಡ್ತೀನಿ ಹಂಗಂತ ಹೇಳ್ಬಿಟ್ಟು ಎಲ್ಲ ಸಮಾಜ ಒಳ್ಳೆಯವರು ಅಂತಲ್ಲ. ಎಲ್ಲ ಒಂದ್ ಕಡೆ ಎಲ್ಲ ಡಿಸ್ಟಿಕ್ ಅಲ್ಲಿ ಎಂಟೈರ್ ಸ್ಟೇಟ್ ಅಲ್ಲೂ ಇಡೀ ಭಾರತದಲ್ಲಿ ಸಂಘಗಳಾಗಿದೆ. ಸಂಘಗಳು ಬರಬೇಕು. ಸಂಘಗಳು ಏನಕ್ಕೆ ಅಂದ್ರೆ ಅನ್ಯಾಯ ವಿರುದ್ಧ ಹೋರಾಟಕ್ಕೆ ಬರಬೇಕು. ನೀವು ಸಂಘಗಳು ಎಲ್ಲ ಸಂಘಗಳು ಕೆಟ್ಟವರು ಎಲ್ಲ ಒಳ್ಳೆಯವ್ರು ನಾನು ಹೇಳೋದಿಲ್ಲ. ಒಳ್ಳೆ ಸಂಘಗಳಿದೆ. ಕೆಲವರು ಸಂಘ ಕಟ್ಟೋದೇ ವಸೂಲಿ ಮಾಡುತ್ತೆ. ದಯವಿಟ್ಟು ಅದು ಮಾಡಬೇಡಿ. ಅದು ಮಾಡೋದು ನಾನು ಬಿಡೋದಿಲ್ಲ. ಎಲ್ಲ ಒಂದು ಕಡೆ ಅಂತವರಿಂದ ಈ ಅಧಿಕಾರಿಗಳಿಗೆ ನಾವೇ ಎನ್ಕರೇಜ್ ಮಾಡ್ದಂಗೆ. ನೀವು ಅಧಿಕಾರಿಗಳು ಆನೆಸ್ಟ್ ಆಗಿದ್ದರೆ ನೀವು ಯಾರು ದುಡ್ಡು ಕಟ್ಟಬೇಕಾಗಿಲ್ಲ. ಇಫ್ ಯು ಆರ್ ಆನೆಸ್ಟ್
ನಿಮ್ಮನ್ನ ಯಾರು ಮಾಡಕ್ಕಾಗಲ್ಲ. ಇವರ ಡಿಸಾನೆಸ್ಟ್ ಬರ್ತಾರೆ, ಎಲ್ಲ ಸಂಘಗಳು ಬರ್ತಾರೆ, ಪ್ರೈವೇಟ್ ಅವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲವರೆಗೂ ನಿಮ್ಮ ಅನ್ನ ನೀವು ತಿಂದೇ ಇದ್ರೆ, ಬೇರೆಯವರ ಅನ್ನ ಕೈ ಹಿಂಗ ಹಾಕಿದ್ರೆ, ನನ್ನ ಪ್ರಕಾರ ನೀವು ಡೆಡ್ ಅಲೈವ್. ಸಮಾಜ ಇರಲಿ, ನೀವಿರ್ಲಿ, ಯಾರೇ ಇರಲಿ, ನಾವು ಬೇರೆಯವ್ರ ಕೈ ಹಿಂಗ ಚಾಚಿ ನಮ್ಮ ಜೀವನ ಮಾಡಿದ್ರೆ ಅವತ್ತೇ ನಾವು ಸತ್ತಂಗೆ ಡೆಡ್ ಅಲೈವ್. ಅನ್ನ ನಮ್ದು ತಿನ್ಬೇಕು. ನಾವು ನಮ್ಮನ್ನ ತಿಂದಾಗ ಮಾತ್ರ ಅದಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಬೇರೆಯವರ ಅನ್ನ ತಿಂದ್ರೆ ಅದು ನೆಗೆಟಿವ್ ಎನರ್ಜಿ ಬರುತ್ತೆ. ನಾನು ಯಾರಿಗೂ ಶಾಪ ಕೊಡ್ತಾ ಇಲ್ಲ, ನೋಡುವುದ ಹೇಳ್ತೀನಿ. ನಮ್ಮ ಅಧಿಕಾರಿಗಳು ಯಾರು ಕೋಟಿಗಟ್ಟಲೆ ಆಸ್ತಿಗಳು ಮಾಡಿದಾರೋ ನೆಮ್ಮದಿಯಾಗಿಲ್ಲ ಸರ್. ಮನೇಲಿ ಊಟ ಹಾಕಲ್ಲ, ರಿಟೈರ್ ಆದ್ಮೇಲೆ ಹೆಂಡತಿ ಮಕ್ಕಳು ಆಚೆ ಬಿಸಾಕ್ತಾರೆ, ಊಟ ಹಾಕಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಟ್ ದಿ ಸೇಮ್ ಟೈಮ್ ಸಮಾಜ ನಾವು ಚೆನ್ನಾಗಿ ಬದುಕಬೇಕು. ಯಾಕಂದ್ರೆ ನಾನು ಊರಿಗೂ ಹೋಗ್ತಾ ಇದ್ದೀನಿ, ಇವಾಗ ಆಶ್ರಮಕ್ಕೆಲ್ಲ ಹೋಗ್ತೀನಿ, ಆಸ್ಪತ್ರೆಗೆಲ್ಲ ಹೋಗ್ತೀನಿ. ತಂದೆ ತಾಯಿ ತಂದು ಆಸ್ಪತ್ರೆ ಬಿಸಾಕ್ ಹೋದ್ರೆ ಮಕ್ಕಳ ಕಡೆ ಬರೋದೇ. ಅಂತ ಮಕ್ಕಳು ಬೇಕಾ ನಮ್ಗೆ? ಬೇಡ. ಅಂದ್ರೆ ಇದಕ್ಕೆ ಕಾರಣ ನಾವು ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ, ಸಂಸ್ಕಾರ ವಿದ್ಯಾಭ್ಯಾಸ ಇರಬೇಕು. ಸಂಸ್ಕಾರ ವಿದ್ಯಾಭ್ಯಾಸ ಇಲ್ಲದೆ ಇದ್ರೆ ಒಬ್ಬ IAS, IPS, ಒಬ್ಬ ಜಡ್ಜು, ಒಬ್ಬ ರಾಜಕಾರಣಿ, ಅವನ ಸಂಸ್ಕಾರ ಇಲ್ಲ, 99% ಬಂದು 100% ಕರಪ್ಟ್ ಆದ್ರೆ ಈ ದೇಶಕ್ಕೆ ದೊಡ್ಡ ಹೊರೆ. ಅದು ಆಗಬಾರ್ದು ಅಂದ್ರೆ ನಮ್ಮ ಮಕ್ಕಳು ನಮ್ಮ ಸಂಸ್ಕಾರ ಕಲಿಸ್ಬೇಕು. 35% ಸಾಕು. ಎಂಟೈರ್ ಡಿಸ್ಟ್ರಿಕ್ಟ್ ಅದೇ ಸ್ಥಳದಲ್ಲಿ ನಡೆಸ್ತಾ ಇದ್ದಾರೆ ಸರ್. 27ರಲ್ಲಿ 153 ತಾಕದ ಪ್ರಜಾವಾಣಿ 103 ಇಲ್ಲ ಸರ್. ನಾವು ಗುರುತಿಸಿದ್ದು ಇದರಲ್ಲಿ ನೀವೆಲ್ಲ ರಿಪೋರ್ಟ್ ಕೊಟ್ಟಿದ್ದೀರಿ ಸರ್. ವಿಜಯ ಕರ್ನಾಟಕದಲ್ಲಿ ಹಾಕಿದ್ದಾರೆ 103. ಇಲ್ಲ, ನಮ್ಮ ಜಿಲ್ಲೆಯಲ್ಲಿ ಮಾತ್ರ 28. ನೀವು ರಿಪೋರ್ಟ್ ಕೊಡಿ. ಎಷ್ಟು ಟೈಮ್ ಬೇಕು? ಇನ್ನು ಎಷ್ಟು ಬೇಕು? ನಿಮ್ಗೆ 4 ಕ್ಲೀನ್ ಮಾಡಕ್ಕೆ ಮತ್ತೆ ಟೈಮ್ ಕೊಡಲ್ಲ ಸರ್. 1 ವಾರ 15 ದಿವಸ 1 ತಿಂಗಳು ತಗೊಳ್ಳಿ, ಮುಗಿಸ್ಬೇಕು. ಕ್ವಾಲಿಫೈಡ್ ಟೀಚರ್ಸ್ ಇದಾರ, ಮಕ್ಕಳು ನಿಜವಾಗ್ಲೂ ಪಾಠ ಆಗ್ತಾ ಇದೆ, ಚೆಕ್ ಮಾಡಬೇಕು ಸರ್. ಇನ್ಫ್ರಾಸ್ಟ್ರಕ್ಚರ್ ಇದೆಯಾ? ಅದು ಮೇಲಿಂದ ಇದು ಬಿದ್ದು ಮೇಲೆ ಯಾವ ಸ್ಕೂಲ್ ಟೀಚರ್ ಮೇಲೆ ಬಿದ್ದು ಕೈಯೆಲ್ಲ ಮುರಿದೋಗಿದೆ, ನೋಡ್ಕೋಬೇಕು ಸರ್. ಯು ಶುಡ್ ಬಿ ಅಲರ್ಟ್. ನಿಮ್ ಎಂಟೈರ್ ಡಿಸ್ಟ್ರಿಕ್ಟ್ ಬರುತ್ತಾ? ಎಷ್ಟು ಜನ ನಿಮ್ಮ ತಾಲೂಕು ಆಫೀಸ್ ಬರ್ತಾರೆ? ನೀವು ಮೀಟಿಂಗ್ ಮಾಡಿ ಒಂದು ಇಮಿಡಿಯೇಟ್ ಆಗಿ ಮಾಡ್ಬೇಕು. ಎಷ್ಟು ದಿವಸ ಟೈಮ್ ಬೇಕು ಸರ್? ಮಾಡ್ತೀವಲ್ಲ, ಮಾಡಬೇಕು. ಎಷ್ಟು ದಿವಸ ಬೇಕು? ಎಷ್ಟು ದಿವಸ ಬೇಕು? ನೀವು ನಾಳೆನೇ ಬೇಡ, 1 ತಿಂಗಳು ಟೈಮ್ ತಗೊಳ್ಳಿ, ಕ್ಲಿಯರ್ ಮಾಡ್ಕೊಡಿ. DDP ತಮ್ಮ ಹೆಸರೇನು? ಓಂಕಾರ್. BAO ಅದಾಯ್ತು. ನಿಮ್ಮ ಹೆಸರೇನು? ಏನಾಗಿದ್ದೀರಿ? BO ಬಾಲ್ಕೆ ಏನಾಗಿದ್ದೀರಿ? BO Bidar are present. Submit that only. ನೂತನವಾಗಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ DK ಶಿವಕುಮಾರ್ ಅವರಿಗೆ ಬೀದರ್ ಕಾರಂಜ ಮುಳುಗಡೆ ಸಂತ್ರಸ್ತರ ಬಗ್ಗೆ ಸಮಗ್ರವಾಗಿ ಈಗಾಗಲೇ ಎಲ್ಲ ಗೊತ್ತಿದೆ. ಹಾಗಾಗಿ ಅವರು ಕಾಲಮಿತಿಯಲ್ಲಿ ಸಂತ್ರಸ್ತರಿಗೆ ಒಂದು ಪರಿಹಾರ ಹಣವನ್ನು ಬಿಡುಗಡೆ ಮಾಡಬೇಕೆಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಅಧ್ಯಕ್ಷ ಲಕ್ಷ್ಮಣ ದಸ್ತಿ ತಿಳಿಸಿದರು. ಕಾರಂಜ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಹಾಗೂ ಬೀದರ್ ಸಮಗ್ರ ಅಭಿವೃದ್ಧಿ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಗರದ ಜಿಲ್ಲಾ ಒಂದು ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು 1981 ರಿಂದ 86ರ ಅವಧಿಯಲ್ಲಿ ನೀರಾವರಿ ಯೋಜನೆ ನಿರ್ಮಾಣಕ್ಕಾಗಿ ಬೀದರ್ ಜಿಲ್ಲಾ ಸಮಗ್ರ ಅಭಿವೃದ್ಧಿಗಾಗಿ ಸುಮಾರು 28 ಹಳ್ಳಿಗಳ ಸಾವಿರಾರು ಎಕರೆ ಭೂಮಿಯನ್ನು ರೈತರು ನೀಡಿದ್ದಾರೆ. ಪರಿಹಾರಕ್ಕಾಗಿ 2018ರಲ್ಲಿ 70 ದಿವಸ ಹೋರಾಟ ಮಾಡಿದ್ದೇವೆ. ಬಂಡೆಪ್ಪ ಕಾಶೆಂಪುರ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು, DK ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿದ್ದರು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಈ ಸಂದರ್ಭದಲ್ಲಿಯೂ ಕೂಡ ನಮಗೆ ಅವರು ಭರವಸೆಯನ್ನು ಕೊಟ್ಟಿದ್ದರು. ಆ ಕಾರಣಕ್ಕಾಗಿ ಪ್ರತಿಭಟನೆಯನ್ನು ಹಿಂಪಡೆದಿದ್ದೇವೆ ಅನ್ನುವಂಥ ಒಂದು ಹಳೆಯ ನೆನಪುಗಳನ್ನು ಲಕ್ಷ್ಮಣ ದಸ್ತಿಯವರು ಮೆಲುಕಾಡಿಸಿದರು. ಬೀದರ್ನಲ್ಲಿ ಸಂತ್ರಸ್ತರು ವಿಷಪ್ರಾಶನವನ್ನು ಮಾಡಿದರು. ನಂತರ CM ಸಿದ್ದರಾಮಯ್ಯನವರು ಇದೊಂದು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಪರಿಹಾರ ನೀಡುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಇತ್ತೀಚೆಗೆ ಬೀದರ್ನಲ್ಲಿ ಜರುಗಿದ ಪತ್ರಕರ್ತರ ಸಮ್ಮೇಳನಕ್ಕೆ ಆಗಮಿಸಿದಾಗಲೂ ಕೂಡ CM ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಗಿತ್ತು. ನಂತರ ರಾಜಕೀಯ ಚಟುವಟಿಕೆಗಳ ಕಾರಣಕ್ಕಾಗಿ CM ಆಗಿ DK ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಗಳಾದರು. ಹೀಗಾಗಿ ನಮ್ಮ 3 ಬೇಡಿಕೆಗಳಾದ ಕಾರಂಜ ಸಂತ್ರಸ್ತರಿಗೆ ವೈಜ್ಞಾನಿಕ ಆಧಾರದ ಮೇಲೆ ಪರಿಹಾರವನ್ನು ಒದಗಿಸಬೇಕು, ಜಿಲ್ಲಾಡಳಿತ ಕಚೇರಿಯಲ್ಲಿ ಭೂಸ್ವಾಧೀನ
ಜಿಲ್ಲಾಧಿಕಾರಿ ಹುದ್ದೆ ಖಾಲಿ ಇದೆ. ಈ ಮಹತ್ವದ ಹುದ್ದೆ ಭರ್ತಿ ಮಾಡಬೇಕು. ಜೊತೆಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಕಾರಂಜ ಸಂತ್ರಸ್ತರ ಬಗ್ಗೆ ವಿಶೇಷ ಮುತುವರ್ಜಿ ವಹಿಸಿ ಗಂಭೀರವಾಗಿ ಮತ್ತು ಸವಾಲಾಗಿ ತೆಗೆದುಕೊಂಡು ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು ಅನ್ನುವಂಥ ಮಾತನ್ನು ಕೂಡ ಲಕ್ಷ್ಮಣ ದಸ್ತಿಯವರು ಹೇಳಿದರು. ಸಚಿವ ಸಂಪುಟ ರಚನೆ ನಂತರ 15 ದಿನಗಳ ಒಳಗಾಗಿ ನಮ್ಮ ಬೇಡಿಕೆ ಈಡೇರಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ತತ್ವದಂತೆ ನಿರಂತರ ಉಗ್ರ ಪ್ರತಿಭಟನೆಗಳನ್ನು ಮಾಡಲಾಗುವುದು ಎಂದು ಎಚ್ಚರಿಕೆ ಕೂಡ ನೀಡಿದರು. ಕಾರಂಜ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಮತ್ತು ಬೀದರ್ ಸಮಗ್ರ ಅಭಿವೃದ್ಧಿ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಹೊಚಕನಹಳ್ಳಿ ಮಾತನಾಡಿ, ತಮ್ಮ ಜಮೀನು ಕಳೆದುಕೊಂಡ ನಂತರ ಕಾರಂಜ ಮುಳುಗಡೆ ಸಂತ್ರಸ್ತರು ಗ್ರಾಮಗಳನ್ನು ತೊರೆದು ಪಟ್ಟಣಗಳಿಗೆ ಗುಳೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಸಚಿವ ಈಶ್ವರ್ ಖಂಡ್ರೆ ಅವರು ವಿಶೇಷ ಮುತುವರ್ಜಿ ವಹಿಸಿ ಪರಿಹಾರ ಕೊಡಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸಂಚಾಲಕ ವಿನಯ್ ಕುಮಾರ್ ಮಾಳಿಗೆ ಅವರು ಮಾತನಾಡುತ್ತಾರೆ, ಜನಪ್ರತಿನಿಧಿಗಳು ರಾಜಕೀಯ ಇಚ್ಛಾಶಕ್ತಿ ತೋರಿದರೆ ಕಾರಂಜ ಸಂತ್ರಸ್ತರಿಗೆ ಪರಿಹಾರ ಕೊಡಿಸುವುದು ದೊಡ್ಡ ವಿಷಯವೇನಲ್ಲ. ಗ್ಯಾರಂಟಿ ಕೊಡಬೇಕೆಂದು ಸಂವಿಧಾನದಲ್ಲಿ ಬರೆದಿಲ್ಲ. ಆದರೂ ಕೂಡ ಸರ್ಕಾರ ತಮ್ಮ ರಾಜಕೀಯ ಇಚ್ಛಾಶಕ್ತಿಯಂತೆ ನೀಡಿದೆ. ಅದೇ ಮಾದರಿಯಲ್ಲಿ ಇದೊಂದು ವಿಶೇಷ ಪ್ರಕರಣವೆಂದು ಭಾವಿಸಿ ಪರಿಹಾರ ನೀಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಕಾರಂಜ ಮುಳುಗಡೆ ಸಂತ್ರಸ್ತರಾದ ಮಲ್ಲಿನಾಥ್ ಕಲಬುರ್ಗಿ, ರಾಜಪ್ಪ ಕಮಲ್ಪುರ್, ಡಾಕ್ಟರ್ ರಾಜ್ಕುಮಾರ್ ಬುಸ್ಸಾ, ಸಂಗಾರೆಡ್ಡಿ ಔರಾದ್, ವೀರೇಂದ್ರ ಮರ್ಕಲ್, ಮಾದಪ್ಪ ಕೌದೆ, ಲಕ್ಷ್ಮೀಬಾಯಿ ಕೆ, ಅಹಮದ್ ಬಗ್ದಲ್, ಯೂಸುಫ್ ಮಿಯಾ, ಬಸವರಾಜ್ ಹಿಂದ, ಮಾಣಿಕಪ್ಪ ನೆಲ್ವಾರ್, ಪ್ರಭುರಾವ್ ತೂಗಾವ್, ಶಂಕರಪ್ಪ ನಾರಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನದಲ್ಲ ರಾಜಕೀಯ ಕಾರಣದಿಂದ ಅವರು ಅಧಿಕಾರ ತ್ಯಾಗ ಮಾಡಿದ್ರು. ಸಹಜವಾಗಿಯೇ ಅವರು ಪಕ್ಷದಲ್ಲಿ ಏನು ಒಪ್ಪಂದ ಆಗಿತ್ತೋ ಅದ್ರ ಪ್ರಕಾರದಿಂದ ಡಿ.ಕೆ. ಶಿವಕುಮಾರ್ ಅವರು ಈಗ ಏನದಲ್ಲ ಮುಖ್ಯಮಂತ್ರಿ ಆಗ್ಯಾರ. ಅವರು ಮುಖ್ಯಮಂತ್ರಿ ಆಗಿದ್ದಕ್ಕೆ ನಾವು ಸ್ವಾಗತ ಸಲ್ಲಿಸ್ತೀವಿ. ಮತ್ತು ಇದೇ ಸಂದರ್ಭದಲ್ಲಿ ಒಂದು ಮಾತು ಹೇಳ ಬಯಸ್ತೀನಿ ನಾನು. ಈ 2018ರಲ್ಲಿ ಏನದಲ್ಲ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಕಾರಂಜ ಹೋರಾಟ ಬಹಳ ಭರ್ಜರಿಯಾಗಿ ಜೋರಾಗಿ ನಡೆದಿತ್ತು. ಆ ಸಂದರ್ಭದಲ್ಲಿ ಬಂಡೆಪ್ಪ ಕಾಶೆಂಪುರ್ ಅವರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದರು. ಆವಾಗ ಎಚ್.ಡಿ. ಕುಮಾರಸ್ವಾಮಿ ಅವರು ಇದು ಹೋರಾಟ ಭಾಳ ಗಂಭೀರ ಅದ, ಕಾರಂಜ ವಿಶೇಷ ಮಹತ್ವ ಕೊಡಬೇಕು, ಅವ್ರಿಗೆ ಕರೆಸ್ರಿ, ಅವ್ರ ಸಮಸ್ಯೆ ಬಗೆಹರಿಸೋಣ ಅಂತ ಹೇಳಿ ಬೆಂಗಳೂರಿಗೆ ಕರೆಸಿ 2 ದಿನ ಇಟ್ಕೊಂಡು ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ, ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತೇಳಿ ಘೋಷಣೆ ಮಾಡಿದ್ರು. ಅವರು ಆಡಿ ಡಿ.ಕೆ. ಶಿವಕುಮಾರ್ಗೆ ಒಪ್ಪಿಸ್ಬಿಟ್ರು. ಡಿ.ಕೆ. ಶಿವಕುಮಾರ್ 100 ಜನ ಸಂತ್ರಸ್ತರ ಜೊತೆ ಸಭೆ ಮಾಡಿ 2 ವಾರ ಟೈಮ್ ಕೊಡಿ, ನನಗೆ 2 ದಿನ ಮೀಟಿಂಗ್ ಮಾಡ್ತೀನಿ, ನೀವು ವಾಪಸ್ ತಗೋರಿ, ನಿಮ್ಮ ಬೇಡಿಕೆ ಈಡೇರದ ಅಂತ ತಿಳ್ಕೊರಿ ಅಂದರು. ಅವ್ರ ಭರವಸೆ ಮೇಲೆ ಏನೋ ತಾತ್ಕಾಲಿಕವಾಗಿ ಈ ಒಂದು ಟೆಂಟ್ ಏನಪ್ಪ ಅಂದ್ರೆ ವಾಪಸ್ ತಗೋಬೇಕಾಯ್ತು 2018ರಲ್ಲಿ. ಮುಂದಿನ ದಿನಗಳಲ್ಲಿ ಏನಾಯಿತು, 2019ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಆದರು. ಇದು ಇತಿಹಾಸ ನಮ್ಗೆ ಗೊತ್ತದ. ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ನಂತರ ಅವರಿಗೂ ಸಹ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕಾಯಿತು. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದರು. 2022 ಜುಲೈನಲ್ಲಿ ಮತ್ತೆ ಹೋರಾಟ ಸ್ಟಾರ್ಟ್ ಆಯಿತು. ಸುಮಾರು 920 ದಿವಸ ಹೋರಾಟ ನಡೀತು. ಈ 920 ದಿವಸದ ಹೋರಾಟ ಇದ್ರ ಬಗ್ಗೆ ಏನದಲ್ಲ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಗೊತ್ತದ. ಅವರು ಸಭೆ ಮಾಡ್ಯಾರ, ಮುಖ್ಯಮಂತ್ರಿ ಸಭೆ ಮಾಡ್ಯಾರ. ಈಗ ಡಿ.ಕೆ. ಶಿವಕುಮಾರ್ ಅವ್ರ ಕರ್ತವ್ಯ ಏನದಂತಂದ್ರೆ ಈ ಕಾರಂಜ ಸಂತ್ರಸ್ತರಿಗೆ ಏನದಲ್ಲ ಸಮರ್ಪಕವಾದಂಥ ಪರಿಹಾರ ಕೊಡಬೇಕು. ಇದು ಅವ್ರದ್ದೇನದಲ್ಲ ಅಧ್ಯವಾದ ಕರ್ತವ್ಯನೂ ಅದ. ಆ ನಿಟ್ಟಿನಲ್ಲಿ ಅವರೇನದಲ್ಲ ಒಂದು ದಿಟ್ಟತನದ ಕ್ರಮ ಕೈಗೊಳ್ತಾರೆ ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ಸರ್ಕಾರದವ್ರು ಕಮಿಟಿ ಮಾಡ್ಲತ್ತೀರಿ. ಹಿಂದಕ್ಕೆ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಇದ್ದಾಗ ಅಪರ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿತ್ತು. ಆ ಕಮಿಟಿ ಏನಂತೂ ಕಾರಂಜ ಸಂತ್ರಸ್ತರಿಗೆ ಪರಿಹಾರ ಕೊಡಬೇಕಂತ ಕಮಿಟಿ ಸ್ಪಷ್ಟವಾಗಿ ಹೇಳ್ತು. ಅಡಿಷನಲ್ ಚೀಫ್ ಸೆಕ್ರೆಟರಿ ನೇತೃತ್ವದ ಕಮಿಟಿ ಏನು ಹೇಳ್ತದ, ಇವ್ರಿಗೆ ಪರಿಹಾರ ಕೊಡ್ರಿ ಅಂತ ಹೇಳಿತ್ತು. ಅವಾಗೇನು ಪರಿಹಾರ ಕೊಟ್ರಿ ನೀವು? 2014ದಾಗ ಇದೇ ಸಿದ್ದರಾಮಯ್ಯನವರು ಆ ಕಮಿಟಿ ರಿಪೋರ್ಟ್ ತಿರಸ್ಕಾರ ಮಾಡಿದ್ರು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಏನು ನಮ್ಮ ನೂತನ ಮುಖ್ಯಮಂತ್ರಿ ಆಗಿದ್ದರ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಅವರಲ್ಲಿ ಏನದಲ್ಲ ನಾವು ಕೆಲವೊಂದು ಬೇಡಿಕೆಗಳು ಇಟ್ಟಿದ್ದೀವಿ. ಆ ಬೇಡಿಕೆಗಳು ಈಡೇರಿಸಬೇಕು ಅಂತ ನಮ್ಮದು ಅವರಲ್ಲಿ ವಿನಂತಿ ಅದ. ಮೊದಲನೇ ಬೇಡಿಕೆ ಏನದಲ್ಲ, ಈಗಾಗಲೇ ಸರ್ಕಾರ ನಮ್ಮ ಹೋರಾಟ ಸ್ಪಂದಿಸಿ ನಮ್ಮ ಬೇಡಿಕೆ ಬಗ್ಗೆ ಮನವಿ ಮಾಡಿಕೊಂಡಿರುವಂತೆ ಕಾಲಮಿತಿಯಲ್ಲಿ ಕಾರಂಜ ಸಂತ್ರಸ್ತರಿಗೆ ಏನದ ಪರಿಹಾರ ಕೊಡಬೇಕು. ಎರಡನೇ ಬೇಡಿಕೆ ಏನದಲ್ಲ, ಸುಮಾರು ದಿನಗಳಲ್ಲಿ ಈ ಬೀದರ್ ಜಿಲ್ಲೆಯಲ್ಲಿ SLO ಎಂಬುದು ಭಾಳ ದೊಡ್ಡ ಪೋಸ್ಟು, ಭೂ ಸ್ವಾಧೀನ ಅಧಿಕಾರಿ. ಭೂ ಸ್ವಾಧೀನ ಅಧಿಕಾರಿನೇ ಇಲ್ಲ ಇಲ್ಲಿ. ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ರೆ ಜಿಲ್ಲಾಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಜಿಲ್ಲಾಧಿಕಾರಿಗಳು ಏನು ತಿಳಿದಾರ ಅಂತಂದ್ರೆ ಹಿಂದಕ್ಕೆ ಏನು ಬ್ರಿಟಿಷರ ಕಾಲಕ್ಕೇನು ಜಿಲ್ಲಾಧಿಕಾರಿ ಇದ್ದರು ಆ ಟೈಪ್ ವರ್ತನೆ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಇದು ಯಾಕಂತಂದ್ರೆ ನೀವು ರೈತರು, ಸಂತ್ರಸ್ತರು, ಜನಸಾಮಾನ್ಯರು, ಜನರು ಎಲ್ಲರ ಪರವಾಗಿ ಜಿಲ್ಲಾಧಿಕಾರಿ ಇದ್ದೀರಿ. ಮತ್ತು ಯಾವ ಭೂ ಸ್ವಾಧೀನ ಅಧಿಕಾರಿ ಇಲ್ಲ ಅಂದ್ರೆ ರೈತ ಸಂತ್ರಸ್ತ ಸಮಸ್ಯೆ ಬಗ್ಗೆ ಹೆಂಗೆ ಅರಿತು ಕೇಳ ಬರ್ಬೇಕಲ್ಲ.
ಇದು ನಮ್ಮದು ಏನು ಹೋರಾಟ ಕಾರಂಜಿ ಒಳಗಡೆ ಸಂತ್ರಸ್ತರು ಇವತ್ತು ಏನು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಇದಕ್ಕೆಲ್ಲ. ಯಾಕಂದ್ರೆ ನಾವು ಮುಂದೆ ಏನೇನು, ಯಾಕಂದ್ರೆ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ, ಅದಕ್ಕೆ ನ್ಯಾಯ ಸಿಗಬೇಕಾದ್ರೆ ನಾವು ಮತ್ತು ಉಗ್ರವಾಗಿ ಹೋರಾಟ ನಾವು ತಯಾರಾಗ್ತಾಯಿದ್ದೀವಿ. ಅದಕ್ಕೆ ನಮ್ಮದು ಈಶ್ವರ್ ಖಂಡ್ರೆಯವರು, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಎಲ್ಲ ಸಭೆ ಮಾಡಿದ್ದಾರೆ, ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಮಾಡ್ತೀವಿ ಅಂತೇಳಿ. ಆದರೆ ಇಲ್ಲಿವರೆಗೆ ಬೇಡಿಕೆ ಈಡೇರ್ತಾ ಇಲ್ಲ. ಆಮೇಲೆ ವಿಶೇಷವಾಗಿ ಇವತ್ತಿನ ಅಂದರೆ ನಾವು ನೀರಾವರಿ ಇಲಾಖೆಗೆ ನಾವು ಭೂಮಿ ಕೊಟ್ಟಿದ್ದೀವಿ. ನೀರಾವರಿ ಜಮೀನು ನಮ್ಮ ಬೀದರ್ ಜಿಲ್ಲೆಗೆ, ಯಾಕಂದರೆ ಇವತ್ತು ಕುಡಿಲಾಕ ನೀರಾಗಲಿ ಪ್ರತಿಯೊಂದಕ್ಕೆ ಒಂದು ನಮ್ಮದು ನೀರಾವರಿ ಈಗ ರೈತರು ಇವತ್ತಿಂದ ಭಾಳ ಒಂದು ಒಳ್ಳೆಯ ಆಗ್ತಂತೇಳಿ ನಾವು ಯಾವ ಷರತ್ತು ಬದ್ದಿಲ್ಲದೇ ನಾವು ಜಮೀನು ಕೊಟ್ಟಿದ್ದೀವಿ. ಆದ್ದರಿಂದ ಇಲ್ಲಿವರೆಗೆ ನಮ್ಮ ಬೇಡಿಕೆ ಈಡೇರಿಲ್ಲ. 30-40 ವರ್ಷ ಆಯಿತು. ಅದಕ್ಕಾಗಿ ನಮ್ಮ ಈಶ್ವರ್ ಖಂಡ್ರೆ ಮೇಲೆ ಭಾಳ ಭರವಸೆ ಇಟ್ಟಿದ್ದೀವಿ, ಯಾಕೆ ನಮ್ಮ ಬೇಡಿಕೆ ಈಡೇರಿಸ್ತಾರೆ ಅಂತೇಳಿ. ಅದು ಇವತ್ತು ಕ್ಯಾಬಿನೆಟ್ ಮಂತ್ರಿ ಆಗಿದ್ದಾರೆ. ಅದಕ್ಕೆ ಅತಿ ಶೀಘ್ರದಲ್ಲಿ ನಮಗೆ ನ್ಯಾಯ ಕೊಡಿಸ್ಬೇಕು. ಇದು ಒಂದು, ಯಾಕಂದ್ರೆ ಬೀದರ್ ಜಿಲ್ಲೆಯಲ್ಲಿ ಜ್ವಲಂತ ಸಮಸ್ಯೆ ಅದ ಇದು. ಯಾಕಂದರೆ ಎಲ್ಲರಿಗೆ ಕುಡಿಲಾಕ ನೀರಿಂದ ಇವತ್ತು, ಯಾಕೆ ಅನ್ನದಾನ ಯಾವ ರೀತಿ ಅದ, ನೀರು ದಾನ ಅಂತೇಳಿ ನೀರು ಏನು ಕುಡಿಲಾಕೇನು ಅವಶ್ಯಕತೆ ಆಗ್ಯದ. ನಮ್ಮ ಭೂಮಿಯಿಂದ ಬಂಗಾರಂಥ ಭೂಮಿಯನ್ನು ಕಳ್ಕೊಂಡಿದ್ದೀವಿ. ನಮ್ಮ ರೈತರು ಎಷ್ಟು ಕಷ್ಟದಾಗಾರ, ಅವರು ಎಲ್ಲ ಗುಳೆ ಹೋಗಿದ್ದಾರೆ, ಬೇರೆ ಬೇರೆ ಕಡೆ ಎಲ್ಲ ಗುಳೆ ಹೋಗ್ತಾ ಇದ್ದಾರೆ. ಹಳ್ಳಿ ಬಿಡಬಾರ್ದು ಅಂತಂತಾರೆ. ಹಳ್ಳಿಯಲ್ಲೇ ಉದ್ಯೋಗ ಇಲ್ಲದೇ ಏನು ನೀರು ಹೊಲ ಹೋಯ್ತು, ಮನೆ ಹೋಯ್ತು, ಎಲ್ಲ ಹೋಯ್ತು, ಮುಳುಗಡೆ ಆಯಿತು. ಬೇರೆ ಕಡೆ ಎಲ್ಲ ಉದ್ಯೋಗದಿಂದ ಹಾಸ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರು ಗುಳೆ ಹೋಗ್ತಾ ಇದ್ದಾರೆ. ಅಂದಮೇಲೆ ಇಲ್ಲೇ ಉದ್ಯೋಗ ಇರಬೇಕಾದ್ರೆ, ಇಲ್ಲೇ ಸಿಗಬೇಕಾದ್ರೆ ಪರಿಹಾರದಿಂದ, ಯಾಕೆ ಕೋರ್ಟ್ ಜಜ್ಮೆಂಟ್ ಆದ್ರೂ ಸಿಗ್ತಾ ಇಲ್ಲ. ಒಂದು ಯಾವ ರೀತಿನೂ ಹೋದ್ರೂ ಜನರಿಗೆ ಅಂತ ತೊಂದರೆ ಮಾಡ್ತಾ ಇದ್ದಾರೆ. ಇದಕ್ಕೆ ನೀರಾವರಿ ಇಲಾಖೆ ಭಾಳ, ಯಾಕಂದ್ರೆ ಇವತ್ತು ಕರ್ನಾಟಕದಾಗ 60,000 ಕೇಸುಗಳು ಏನಂದ್ರೆ ಎಲ್ಲ ಪೆಂಡಿಂಗ್ ಇಕ್ಕಿ ಇವತ್ತೆಲ್ಲ ಇದು ಮಾಡ್ತಾ ಇದ್ದಾರೆ. ನಮ್ಮ ಬೇಡಿಕೆ ಬರ್ತಾ ಧೋರಣೆ ಮಾಡಬಾರ್ದು. ಕಲ್ಯಾಣ ಕರ್ನಾಟಕ, ಯಾಕಂದ್ರೆ ಬೀದರ್ ಜಿಲ್ಲೆ ರಾಜ್ಯ ಶೀಘ್ರ ನಾವು ಒಳ್ಳೆ ಹೆಸರು ಬರ್ತದೆ. ಯಾಕಂದ್ರೆ ನಮ್ಮ ಜಿಲ್ಲೆ ಎಲ್ಲ ಶಾಸಕರಿಗೆ ನಾನು ಇದು ಮಾಡ್ತೀನಿ. ಎಲ್ಲ ವಿಧಾನ ಪರಿಷತ್ ಸದಸ್ಯರು ಎಲ್ಲರಿಗೂ ನಾವಿಂದ ಈ ರೀತಿಯಿಂದ ಹೋರಾಟದಿಂದ ಇಲ್ಲ ಅಂದ್ರೆ ನಾವು ಮುಂದಿನ ಎಲ್ಲ ರೈತರು, 28 ರೈತರು, ಇಡೀ ಜಿಲ್ಲೆ ರೈತರು, ಜಿಲ್ಲೆ ರೈತರು ಎಲ್ಲರೂ ನಮ್ಗೆ ಬೆಂಬಲ ವ್ಯಕ್ತಪಡಿಸಿ ಎಲ್ಲ ಈ ಬೀದರ್ ಜಿಲ್ಲೆ ಜನ ಬೆಂಬಲ ಕೊಡ್ಬೇಕಂತೇಳಿ ಮುಂದಿನ ದಿನದಲ್ಲಿ ನಾನು ಹೇಳಿಂದ ನಾನು ಇದು ಮುಗಿಸ್ತೀನಿ. ಏನದಂದ್ರೆ ಆಶ್ವಾಸನೆಗಳಿಗೆ ನಂಬ್ಕೊತಾ ಏನದಂತಂದರೆ ಅವರಲ್ಲಿ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಏನದಂತಂದರೆ ಹೋರಾಟ ನಿಲ್ಲಿಸೋದು ಇದು ಮಾಡಿರಲಿಲ್ಲ ಅವರು. ಆಶ್ವಾಸನೆಗಳು ಏನದಂತಂದರೆ ಪೂರ ಮಾಡಿಲ್ಲ ಅಂತಂದು ನಮ್ಮ ಹಿರಿಯ ಮೂಗರ ರೈತರು ಏನದಂತಂದರೆ ವಿಷ ತಗೊಳ್ಳೋ ಸಲ ಏನದಂತಂದರೆ ಪರಿಸ್ಥಿತಿ ಹೋಗಿತ್ತು. ವಿಷ ತಗೊಂಡಿನ ಮೇಲೆ ಏನದಂತಂದರೆ ಆಗಿದ್ದ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಏನದಂತಂದರೆ ಆಸ್ಪತ್ರೆದಾಗ ಅವರಿಗೆಲ್ಲ ಭೇಟಿಯಾಗಿ ಇದ್ರ ಬಗ್ಗೆ ಆದಷ್ಟು ಬೇಗ ಏನದಂತಂದರೆ ಒಂದು ದೃಢ ನಿರ್ಧಾರ ಮಾಡ್ಕೊಂಡು ನಾನು ಮುಖ್ಯಮಂತ್ರಿಯವ್ರ ಗಮನಕ್ಕೆ ತಂದು ಇದಕ್ಕೆ ಒಂದು ತಾರ್ಕಿಕ ಅಂತ ನಾನು ತರ್ತೀನಿ ಅಂತಂದು ಏನಾದರೂ ಎಲ್ಲರಿಗೂ ಮಾತು ಕೊಟ್ಟಿದ್ರು. ಅದೇ ರೀತಿ ಕೆಲವೊಂದು ಸಭೆಗಳು ಕೂಡ ಆದವು. ಆದರೆ ರೈತರು ವಿಷ ತಗೊಳ್ಳೋಸ್ತಾನೆ ಆಗ್ಲಾರ್ದ ಕೆಲಸ ಏನದಂತಂದರೆ ಈಗೇನು ಸರ್ಕಾರ ಇವ್ರು ಏನು ಸತ್ತ ಮೇಲೆ ಮಾಡ್ತಾರೆ ಏನಂತಂದು ನಾನು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದು ಇದೇ ಪ್ರಕಾರ ಈಗ ರಾಜಕೀಯ ಬೆಳವಣಿಗೆಗಳು ಆಗಿದ್ದಾವೆ, ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ಯಾರ, ಕ್ಯಾಬಿನೆಟ್ ಬದಲಾವಣೆ ಆಗಬೇಕದ. ಅದು ಈ ನಿಟ್ಟಿನಾಗ ಏನದ ಅಂತಂದರೆ ನಮ್ಮ ಹೋರಾಟ ಕೂಡ ಏನದ ಅಂತಂದರೆ ಮತ್ತೊಂದು ಸ್ಟೆಪ್ ಮುಂದೆ ತೊಗೊಂಡು ಹೋಗಬೇಕು ಅಂತಂದು ನಾವು ನಿರ್ಧಾರ ಮಾಡಿದ್ವಿ. ಲಕ್ಷ್ಮಣ್ ದಸ್ತಿ ಸರ್ ನೇತೃತ್ವದಾಗ ಅವರು ಮುಂದೆ ಈ ಹೋರಾಟದ ರೂಪರೇಷೆ ಏನದಂತಂದ್ರೆ ಹೇಳ್ತಾರೆ. ಆ ಹೋರಾಟಕ್ಕೆ ನಾವು ಬದ್ಧರಾಗಿ ಏನದಂತಂದ್ರೆ ನಾವು ಕೆಲಸ ಮಾಡ್ತೀವಿ. ತಮಗೆಲ್ಲರಿಗೂ ಗೊತ್ತದ, ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕರ್ನಾಟಕದಾಗ ಬರೋಕ್ಕಿಂತ ಮುಂಚೆ ದೇವನಹಳ್ಳಿ ಹತ್ರ ಏನಂತಂದರೆ ಸಾವಿರಾರು ಎಕರೆ ಒಂದು ಇಂಡಸ್ಟ್ರಿಯಲ್ ಇದು ಡೆವಲಪ್ ಮಾಡ್ತೇವೆ ಅಂತಂದು ಅವ್ರು ಮ್ಯಾನಿಫೆಸ್ಟೋ ಕೂಡ ಏನಂತಂದರೆ ಮಾಡಿದರು. ಆದರೂ ಸುಮಾರು 1100 ದಿನದ ಹೋರಾಟ, ನಿರಂತರ ಹೋರಾಟ ಅಲ್ಲಿಂದ ರೈತರದ್ದು. ಮತ್ತು ಆ ಹೋರಾಟಕ್ಕೆ ಏನದ ಅಂತಂದರೆ ರಾಜ್ಯದಿಂದ ಸಾಕಷ್ಟು ಪ್ರಗತಿಪರ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಅವ್ರ ಜೊತೆ ಕೈ ಜೋಡಿಸಿದ್ರು. 1100 ದಿನಗಳ ನಿರಂತರ ಹೋರಾಟ ಆದಮೇಲೆ ಏನದ ಅಂತಂದರೆ ಸರ್ಕಾರ ನಿರ್ಧಾರ ಕೈ ಬಿಡಬೇಕಾಯಿತು, ರೈತರಿಗೆ ಗೆಲುವು ಸಿಕ್ಕಿತು ಅಲ್ಲಿ. ಅದೇ ನಿಟ್ಟಿನಾಗ ಏನದ ಅಂದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೂ ಏನದ ಅಂತಂದರೆ ಇದಕ್ಕೆ ಆಲ್ರೆಡಿ ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ ಹೋರಾಟಗಾರರು ಏನದ ಅಂತಂದರೆ ಬೆಂಬಲ ಅದ. ಬೇರೆ ಬೇರೆ ಸಂಘಟನೆಗಳಿಗೆ ಏನದ ಅಂತಂದರೆ ನಾವು ಹೇಳಿ ಈ ಹೋರಾಟದ ಸ್ವರೂಪ ಇನ್ನೂ ದೊಡ್ಡದು ನಾವು ಮಾಡ್ತೀವಿ. ಮತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ಮತ್ತು ಕರ್ನಾಟಕದ ಇತರ ಭಾಗಗಳಲ್ಲಿ ಕೂಡ ಏನದ ಅಂತಂದರೆ ನಮ್ಮ ಕಾರಂಜ ರೈತರಿಗೆ ಬೆಂಬಲ ಸಿಗೋಂಗ ಹೋರಾಟದ ಇದು ರೂಪರೇಷೆ ಹಾಕ್ತೀವಿ ಅಂತಂದು ದಸ್ತಿ ಸರ್ ಹೇಳ್ಯಾರ. ಆ ನಿಟ್ಟಿನಾಗ ನಾವು ಏನದ ಅಂತಂದರೆ ಅವ್ರ ಜೊತೆ ಕೈ ಜೋಡಿಸಿ ನಮ್ಮ ರೈತರಿಗೆ ಏನದ ಅಂತಂದ್ರೆ ನ್ಯಾಯ ಸಿಗೋ ಹಂಗೆ ಆ ಹೋರಾಟದಲ್ಲಿ ನಾವು ಬದ್ಧರಾಗಿ ಕೆಲಸ ಮಾಡ್ತೀವಿ ಅಂತಂದು ಹೇಳ್ತಾ ನಾನು ಇನ್ನೊಂದು ಸ್ವಾಗತ ಮಾಡಬೇಕಾದ್ರೆ ಒಂದು ಮಾತು ಹೇಳೋದು.
ಜೂನ್ 28ರಂದು ಬಸವಾದಿ ಶರಣರ ಹಿಂದೂ ಸಮಾವೇಶವು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ನೆಲದಲ್ಲಿ ಅದ್ಧೂರಿಯಾಗಿ ಜರುಗಲಿದೆ ಎಂದು ತಡೋಳ ಮೆಹಕರ್ ಕಟ್ಟಿಮನಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳಾಗಿರುವಂಥ ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯರು ತಿಳಿಸಿದರು. ಈ ಕುರಿತು ವಿಡಿಯೋ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿರುವಂತಹ ಅವರು ಕನ್ನೇರಿಯ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಅವರು ಆಶೀರ್ವಚನ ನೀಡಲಿದ್ದಾರೆ. ಜಿಲ್ಲಾಡಳಿತ ಸಮಾವೇಶಕ್ಕಾಗಿ ಅನುಮತಿ ನೀಡುವ ಭರವಸೆ ಕೂಡ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಒಂದು ಸಮಾವೇಶದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಹಿಂದೂ ಪರ ಸಂಘಟನೆಗಳ ಹಾಗೂ ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಯಶಸ್ವಿಗೊಳಿಸಲಿದ್ದಾರೆ. ಜನರು ಯಾವುದೇ ಸಂಶಯವಿಲ್ಲದೆ ಯಾವುದೇ ಗಾಳಿ ಮಾತುಗಳಿಗೆ ಕಿವಿಗೊಡದೆ ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕೆಂದು ಭಕ್ತರಿಗೆ ಕರೆ ನೀಡಿದರು. ಪೂಜ್ಯ ಕನೇರಿ ಶ್ರೀಗಳು ಬಸವ ತಾಲಿಬಾನಿಗಳೆಂದು ಬಸವಪರ ಸಂಘಟನೆಗಳ ಪ್ರಮುಖರಿಗೆ ಪೂಜ್ಯರಿಗೆ ಹೇಳಿರಬಹುದು. ಆದರೆ ಅದರ ಒಂದು ಸನ್ನಿವೇಶ ಮತ್ತು ಸಂದರ್ಭವನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಬನ್ನಿ ಪೂಜ್ಯರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಬೀದರ ಜಿಲ್ಲೆಯ ಬಸವ ಕಲ್ಯಾಣ ಮಹಾನಗರದಲ್ಲಿ ಜೂನ್ 28ರಂದು ನಡೆಯುವ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಅತ್ಯಂತ ವೈಭವದಿಂದ ಜರುಗುವುದು ನಿಶ್ಚಿತವಾಗಿದೆ. ಯಾವುದೇ ಸಂಶಯ ಇಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಕಣೇರಿಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ತನ್ನ ಉಪನ್ಯಾಸಕ್ಕಾಗಿ ಬರ್ತಾರೆ. ನಾಡಿನ 500ಕ್ಕಿಂತಲೂ ಅಧಿಕವಾಗಿರ್ತಕ್ಕಂಥ ಮಠಾಧೀಶರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ. ಸಾವಿರಾರು ಜನಸಂಖ್ಯೆಯಲ್ಲಿ ಭಕ್ತ ಸಮೂಹನೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದೆ. ಈ ಕಾರ್ಯಕ್ರಮದ ಉದ್ದೇಶ ಸಮಾಜದ ದಿಶಾ ವಿಹೀನವಾದಂಥ ತರುಣರಿಗೆ, ರೈತರಿಗೆ, ಮಧ್ಯಮ ವರ್ಗದ ಕುಟುಂಬಕ್ಕೆ, ಜೊತೆಯಲ್ಲಿ ಕೂಲಿ ಕಾರ್ಮಿಕರಿಗೆ, ಶ್ರಮ ಸಂಸ್ಕೃತಿಯ ಜನರಿಗೆ, ಈ ಶ್ರಮದ ಸಂಸ್ಕೃತಿಯನ್ನು ಕೊಟ್ಟಂಥ ಕಾಯಕವೇ ಕೈಲಾಸ ಕೊಟ್ಟಂಥ ಬಸವಣ್ಣನ ನಾಡಿನಲ್ಲಿ ಒಂದು ಸುಂದರ ಚಿಂತನೆಯ ಕಾರ್ಯಕ್ರಮ ಇದಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಒಳ್ಳೆಯ ರೀತಿಯಿಂದಾಗಿ ಸಹಕರಿಸಬೇಕು. ಎಲ್ಲ ಜನಗಳು ಬರಬೇಕು, ಸಂಶಯನ ಪಡಲಾರ್ದೇ ಬರಬೇಕು. ಯಾವುದೇ ಸ್ಥಿತಿಯಲ್ಲಿ ಜಿಲ್ಲಾ ಆಡಳಿತ ಇದಕ್ಕೆ ವಿರೋಧವನ್ನು ಮಾಡಲಾರ್ದೇ ನಿಶ್ಚಿತವಾಗಿ ತನ್ನ ಇಂಟೆಲಿಜೆನ್ಸಿ ರಿಪೋರ್ಟ್ ತಕ್ಕೊಂಡು ನಮಗೆ ಸಹಯೋಗ ಕೊಡುತ್ತೆ ಅನ್ನತಕ್ಕಂಥದ್ದನ್ನು ನಿಶ್ಚಿತವಾಗಿದೆ. ಜೊತೆಯಲ್ಲಿ ಜಿಲ್ಲೆಯ ಬಸವಪರ ಮಠಾಧೀಶರನ್ನು ಕೂಡ ನಾವು ಆಹ್ವಾನಿಸ್ತಾ ಇದ್ದೀವಿ. ಕೆಲವೊಂದು ವಿರೋಧಗಳು ಅಲ್ಲಿ ಇಲ್ಲಿ ಕಂಡುಬಂದು ಕಣೇರಿ ಸ್ವಾಮೀಜಿಯವರು ಕೆಲವೊಂದು ಕಠಿಣವಾಗಿರತಕ್ಕಂಥ ಶಬ್ದಗಳನ್ನು ಆಡಿದ್ದಾರೆ. ಕೆಲವೊಂದು ಬಸವ ತಾಲಿಬಾನಿಗಳು ಅಂತಕ್ಕಂಥ ಶಬ್ದವನ್ನು ಬಳಸಿದ್ದಾರೆ. ಹೀಗಾಗಿ ಅವರಿಗೆ ನಾವು ಪ್ರವೇಶ ಮಾಡಿಕೊಡಲ್ಲ, ಹಾಗೆ ಹೀಗೆ ಅನ್ನತಕ್ಕಂಥದ್ದು ಇರಲಿ. ಎಷ್ಟು ದಿವಸ ಈ ರೀತಿ ನಾವು ಬೆಳೆಸ್ಕೊಂಡು ಹೋಗಬೇಕು? ಅದಕ್ಕೆ ಸರಿಯಾಗಿ ಅವೆಲ್ಲವನ್ನು ಒಂದು ಕ್ಷಣದಲ್ಲಿ ಎಲ್ಲ ತೊಳೆದು ಒಂದು ಕಡೆ ಕುಂತು ಇನ್ನು ಮುಂದೆ ಯಾರನ್ನೂ ಕೂಡ ದೂಷಿಸಬಾರದು. ಆ ಶಬ್ದ ಯಾವ ಪ್ರಸಂಗಕ್ಕೆ ಬಳಕೆ ಮಾಡಿದ್ದಾರೆ, ಒಂದು ಶಬ್ದ ಕಟ್ ಮಾಡಿ ಅಷ್ಟೇ ಹಾಕ್ಕೊಂಡಿದ್ರೆ ಗುರುತಾಗೋದಿಲ್ಲ. ಆ ಪ್ರಸಂಗ ಏನಿರಬಹುದು, ಆ ಮಾತಾಡಿರ್ತಕ್ಕಂಥ ವ್ಯವಸ್ಥೆಗಳೇನಿರಬಹುದು, ಅದನ್ನು ನಾವು ಚಿಂತನೆ ಮಾಡುವ ಅವಶ್ಯಕತೆ ಇದೆ. ಹೀಗಾಗಿ ಹೆಚ್ಚಿಗೆ ಚಿಂತನೆ ಮಾಡಲಾರ್ದೇ ನಾವೆಲ್ಲರೂ ಕುಂತು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಾರುವ ಕಾರ್ಯಕ್ರಮ ಇದಾಗಬೇಕು ಅನ್ನತಕ್ಕಂಥದ್ದು ಎಲ್ಲ ಪೂಜ್ಯ ಮಠಾಧೀಶರಲ್ಲಿ, ಬಸವಪರ ಒಕ್ಕೂಟದ ಮಠಾಧೀಶರನ್ನು ಕೂಡ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವಿಶೇಷವಾಗಿ ತಾವು ಸಹಕರಿಸಿ ಈ ಕಾರ್ಯಕ್ರಮದಲ್ಲಿ ಬಂದಿದ್ದರೆ ಸಮಾಜಕ್ಕೆ ಒಂದು ಅನ್ನತಕ್ಕಂಥ ಸಂದೇಶ ಹೋದಾಗ ಮಾತ್ರ ಅದು ಸಮಾಜ ಭದ್ರವಾಗಿರುತ್ತೆ, ರಾಜಕೀಯ ಸ್ಥಿತಿಗತಿಗಳು ಭದ್ರವಾಗಿರುತ್ತವೆ. ಇಲ್ಲಿ ಹೋಗಿದ್ರೆ ರಾಜಕೀಯ ದ್ರವೀಕರಣ ಒಂದು ವೇಳೆ ಬೆಳೆದು ನಿಂತಿದ್ರೆ ನಾಳೆಯ ದಿವಸ ನಿಮ್ಮನ್ನು ಕೇಳೋರು ಯಾರೂ ಇರುವುದಿಲ್ಲ. ಹೀಗಾಗಿ ಇದೆಲ್ಲವೂ ಕೂಡ ಮಠಾಧೀಶರ ಕೈಯಲ್ಲಿ ನಿಂತಿದೆ. ಇದಕ್ಕೆಲ್ಲರೂ ಸಹಕರಿಸಬೇಕು. ಜನಗಳು ಕೂಡ ಒಳ್ಳೆಯ ರೀತಿಯಿಂದಾಗಿ ಎಲ್ಲ ಸಮೂಹದ ಜನ ಈ ಕಾರ್ಯಕ್ರಮ ರದ್ದು ಮಾಡಬಾರ್ದು, ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತ ಸ್ವ ಇಚ್ಛೆಯಿಂದ ಮಠಕ್ಕೆ ಬಂದು ಹೇಳ್ತಕ್ಕಂಥ ದೃಶ್ಯವನ್ನು ನೋಡಿದರೆ ನನಗೆ ಆಶ್ಚರ್ಯವಾಗುತ್ತೆ. ಜೊತೆಯಲ್ಲಿ ನ್ಯಾಯಾಲಯನೂ ಕೂಡ ಇದಕ್ಕೆ ಸಹಕಾರ ಕೊಡುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಆ ನ್ಯಾಯಾಲಯಕ್ಕಿಂತಲೂ ಕೂಡ ಜಿಲ್ಲಾ ಆಡಳಿತನೇ ಇದಕ್ಕೆ ಸಹಯೋಗ ಕೊಡುತ್ತೆ. ಮಾನ್ಯ ಮಂತ್ರಿಗಳು ಕೂಡ ಸಹಕಾರ ಕೊಡ್ತಾರೆ. ತಾವೆಲ್ಲರೂ ಕೂಡ ಸಹಕಾರ ಕೊಡ್ತೀರಿ. ಜಿಲ್ಲೆಯ ಮಠಾಧೀಶರ ಒಕ್ಕೂಟ ಮತ್ತು ಬಸವಪರ ಮಠಾಧೀಶರ ಒಕ್ಕೂಟನೂ ಕೂಡ ನಿಮ್ಮ ಸಹಯೋಗ ಇರಲಿ. ಸಮಾಜದ ಒಂದು ಒಳ್ಳೆಯ ಕಾರ್ಯ ಮಾಡೋಣ, ನೀವೆಲ್ಲರೂ ಕೂಡ ಒಂದಾಗಬೇಕು ಅನ್ನತಕ್ಕಂಥ ಉದ್ದೇಶನೇ ನಂದಿದೆ. ಭಗವಂತ ಬಸವಣ್ಣ ಈ ಕಾರ್ಯ ನಡೆಸಿಕೊಳ್ತಾನೆ ಅಂತ ವಿಶ್ವಾಸ ನನಗಿದೆ. 4 ನಿಮಿಷ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.